ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಶಿಶು ಯೋಜನಾ ಅಭಿವೃದ್ಧಿ ಅಧಿಕಾರಿಗಳಾದ ಮಾಲಂಬಿಯವರು ಮಧ್ಯವರ್ತಿಗಳಿಗೆ ಖಡಕ್ ಎಚ್ಚರಿಕೆ ನೀಡುತ್ತಾ ದೇವದಾಸಿ ತಾಯಂದಿರಿಗೆ ನೀವುಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸಮೀಕ್ಷೆ ಪಟ್ಟಿಗೆ ಸೇರಿಸಲು ನಮ್ಮ ಇಲಾಖೆಯಿಂದ ಯಾವುದೇ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಉಚಿತವಾಗಿ ಸಮೀಕ್ಷೆಯನ್ನು ಮಾಡಲು ಸರ್ಕಾರ ನಿರ್ಧರಿಸಿದ್ದು, ಸರ್ಕಾರದ ನಿಯಮದಂತೆ ಯಾವ ದೇವದಾಸಿ ಹೆಣ್ಣುಮಕ್ಕಳು ಹಣವನ್ನು ಯಾರಿಗೂ ನೀಡಬಾರದು. ಹಾಗೆ ಮಧ್ಯವರ್ತಿಗಳು ನಿಮ್ಮಗಳಿಗೆ ಸುಳ್ಳನ್ನು ಹೇಳುವುದರ ಮೂಲಕ ಹಣವನ್ನು ಕೊಡಿ, ನಾವು ನಿಮಗೆ ದೇವದಾಸಿ ಸರ್ವೆ ಪಟ್ಟಿಯಲ್ಲಿ ಸೇರಿಸುತ್ತೇವೆ ಎಂದು ಹೇಳಿಕೊಂಡು ಬಂದರೆ ನನ್ನ ಮೊಬೈಲ್ ನಂಬರನ್ನು ಹಾಗೂ ಕಚೇರಿಯ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಹೋಗಿ ನಮಗೆ ಫೋನ್ ಮೂಲಕ ತಿಳಿಸಿ. ಇಂಥ ವ್ಯಕ್ತಿಗಳು ನಮ್ಮನ್ನು ಹಣ ಕೇಳುತ್ತಾರೆ ಎಂಬ ಸಂದೇಶ ಬಂದರೆ ನಮಗೆ ತಿಳಿಸಿ. ಅಂಥವರ ವಿರುದ್ಧ ಕಾನೂನು ರೀತಿಯ ಸೂಕ್ತ ಕ್ರಮವನ್ನು ಇಲಾಖೆಯಿಂದ ಮಾಡುತ್ತೇನೆ ಎಂದು ಸಿಡಿಪಿಒ ಅಧಿಕಾರಿಗಳಾದ ಮಾಲುಂಬಿರವರು ಕಚೇರಿಯಲ್ಲಿ ಸೇರಿದ್ದ 50ಕ್ಕೂ ಹೆಚ್ಚು ಮಹಿಳೆಯರಿಗೆ ಸ್ಪಷ್ಟವಾಗಿ ಸರ್ಕಾರದ ಆದೇಶಗಳನ್ನು ನಿಯಮಗಳನ್ನು ತಿಳಿಸುವುದರೊಂದಿಗೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಜೀವನವನ್ನು ಅನಿಷ್ಟ ಪದ್ಧತಿಗೆ ಹಾಳು ಮಾಡಿಕೊಂಡಂತೆ ನಿಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಇಂತಹ ಅನಿಷ್ಟ ಪದ್ಧತಿಯ ಕೋಪಕ್ಕೆ ತಳ್ಳಬಾರದು. ಹಾಗೇನಾದರೂ ನಿಮ್ಮಲ್ಲಿ ಹಾಗೂ ನಿಮ್ಮ ಹಳ್ಳಿಗಳಲ್ಲಿ ಅಂಥ ಪದ್ಧತಿಯನ್ನು ಆಚರಣೆ ಮಾಡಲು ಮುಂದಾದರೆ ನಮ್ಮ ಗಮನಕ್ಕೆ ಏನಾದರೂ ಬಂದರೆ ಅಂಥವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೇವೆಂದು ದೇವದಾಸಿ ತಾಯಂದಿರಿಗೆ ಸೂಚನೆಯ ಮೂಲಕ ತಿಳಿಸಿದರು. ಸಂದರ್ಭದಲ್ಲಿ 10 ಹಳ್ಳಿಗಳಿಂದ ಬಂದಂತ ದೇವದಾಸಿ ತಾಯಂದಿರುಗಳಿಗೆ ನೀವುಗಳು ನಿಮ್ಮ ಗ್ರಾಮಗಳಲ್ಲಿ ಇನ್ನೂ ಅನೇಕ ದೇವದಾಸಿ ಮಹಿಳೆಯರು ಇರುವಂತವರಿಗೆ ಈ ಸಂದೇಶವನ್ನು ಎಲ್ಲಾ ಜನಗಳಿಗೂ ಹಾಗೂ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತ ಜನಗಳಿಗೂ ಹೆಚ್ಚಾಗಿ ತಿಳಿಸಬೇಕು. ಸರ್ಕಾರ ಕೈಗೊಂಡಿರುವ ಇಲಾಖೆಯ ಕಟ್ಟುನಿಟ್ಟಿನ ಆದೇಶಗಳನ್ನು ಪಾಲಿಸಿ ಹಾಗೂ ಸಹ ಎಲ್ಲರಿಗೂ ನೀವುಗಳು ತಿಳಿಸಿ ಎಂದು ಹೇಳಿದರು. ವೀರೇಶ್ ಎಚ್ ನಾಗಲಾಪುರ, ವಿಜಯನಗರ ಜಿಲ್ಲಾ ವರದಿಗಾರ. ಈ ಮಾಜಿ ದೇವದಾಸಿ ಮಹಿಳೆಯರಿಗೆ ಅವ್ರಿಗೆ ಅಗತ್ಯ ಸೌಲಭ್ಯಗಳನ್ನು ಕೊಡಬೇಕನ್ನೋ ಉದ್ದೇಶದಿಂದ ಮತ್ತು ಕೆಲವೊಬ್ಬರು ಈ ಸಮೀಕ್ಷೆ ಪಟ್ಟಿಯಿಂದ ಹೊರಗುಳಿತಿದ್ದಾರೆ, ಅವ್ರಿಗೂ ಸಹ ಇದರೊಳಗೆ ಸೇರಿಸಿ ಅವ್ರಿಗೇನು ಸೌಲಭ್ಯಗಳು ಬೇಕು ಎಲ್ಲ ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ತಲುಪಿಸಬೇಕನ್ನೋ ಉದ್ದೇಶದಿಂದ ಮತ್ತೊಮ್ಮೆ ಸರ್ಕಾರ ಈ ಸಮೀಕ್ಷೆಯನ್ನು ಪ್ರಾರಂಭವನ್ನು ಮಾಡಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ ಒಂದೇ ವಿಚಾರ ಆಯಿತಾ. ಈ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಎಲ್ಲರಿಗೂ ಹೇಳೋದೇನೆಂದರೆ, ಒಂದು, ಈ ಸಮೀಕ್ಷೆಗೆ 1 ರೂಪಾಯಿನೂ ಎಲ್ಲಿ ಕೊಡೋ ಹಾಗೆ ಇಲ್ಲ, ಯಾವುದೇ ರೀತಿಯ ಶುಲ್ಕ ಇಲ್ಲಿ ಇರೋದಿಲ್ಲ. ಅರ್ಥ ಆಯ್ತಮ್ಮ? ಯಾರಾದರೂ ಶುಲ್ಕ ಕೊಟ್ಟು ಬಂದಿದ್ದೀರಾ? ಯಾರು ಕೊಟ್ಟರು ಕೂಡ ಕೊಡೋ ಹಾಗೆ ಇಲ್ಲ. ಹಂಗೇನಾದರೂ ನಿಮ್ಮ ಹತ್ರ ಅಷ್ಟು ಫೀಸ್ ಆಗುತ್ತೆ, ಇಷ್ಟು ಫೀಸ್ ಆಗುತ್ತೆ ಅಂಥೇಳಿ ನಿಮಗೆ ಯಾರಾದರೂ ಯಾಮಾರ್ಸಕ್ಕೆ ಬಂತು ಅಂತಂದರೆ ನನ್ನ ನಂಬರ್ ಹಾಕಿದ್ದೀನಿ, ನನಗೆ ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ. ಯಾರ ನಂಬರ್ ಥ್ರೂ ಆದರೂ ತೊಗೊಂಡು ಫೋನ್ ಮಾಡಿ ನನಗೆ ಮಾಹಿತಿ ಕೊಡಿ. ತಮಗೆ ಹೇಳೋದಿಷ್ಟೇ, ನೀವು ಇವತ್ತನ್ನು 20 ಜನ ಬಂದಿದ್ದೀರಾ, ನಾನು ಹೇಳುವಂಥ ಮಾಹಿತಿ 200 ಜನಕ್ಕೆ ಹೋಗಿ ಮುಟ್ಬೇಕು. ಎಲ್ಲೂ 1 ರೂಪಾಯಿನೂ ಇಲ್ಲಿ ನೀವು ಫೀಸ್ ಕಟ್ಟೋ ಹಾಗಿಲ್ಲ, ಯಾವುದೇ ರೀತಿಯ ಶುಲ್ಕ ಇಲ್ಲಿ ಇರೋದಿಲ್ಲ, ಎಲ್ಲ ಉಚಿತವಾಗಿ ಇರುತ್ತದೆ. ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಆಧಾರಲ್ಲಿ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಅದಕ್ಕೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಎಲ್ಲ ಮಾಹಿತಿಯನ್ನು ಸರ್ವೆಯಲ್ಲಿ ಅಪ್ಲೋಡ್ ಮಾಡಲಾಗಿದೆ ಸಕ್ಸಸ್ಫುಲಿ ಅಂತೇಳಿ ಒಂದು ಮಾಹಿತಿ ಬರುತ್ತೆ. ಅದೇ ನಿಮಗೆ ಅಥೆಂಟಿಕೇಟೆಡ್. ಇಲ್ಲಿ ಆಮೇಲೆ ದಾಖಲಾತಿಗೆ ಸಂಬಂಧಪಟ್ಟಂಗೆ ನಮಗೆ 3 ರೀತಿಯ ಮಾನದಂಡಗಳನ್ನು ಕೊಟ್ಟಿದ್ದಾರೆ. ಒಂದೇ ಮಾನದಂಡ ಬಿಟ್ಬಿಟ್ಟು ಏನು ಹೇಳ್ತಾರೆ ಸರ್ಕಾರದಲ್ಲಿ, ಈ ಹಿಂದೆ ನಡೆದ ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿರ್ತಾರೆ, ಅವರು ಸಮೀಕ್ಷೆ ಪಟ್ಟಿಯಲ್ಲಿ ಇರ್ತಾರೆ, ಆದರೆ ಈಗ ಅವ್ರು ಏನಾಗಿದ್ದಾರೆ, ಮರಣವನ್ನು ಹೊಂದಿದ್ದಾರೆ. ಮರಣ ಹೊಂದಿದ್ರೂ ಸಹ ಅಂಥ ಮಾಜಿ ದೇವದಾಸಿ ಮಹಿಳೆಯರ ಕುಟುಂಬದ ಸದಸ್ಯರಿಗೂ ಸಹ ಈ ಸೌಲಭ್ಯವನ್ನು ಕೊಡಿಸ್ಬೇಕು ಅಂಥೇಳಿ ಆ ಉದ್ದೇಶದಿಂದ ಅವರ ಕುಟುಂಬದ ಮಾಹಿತಿಯನ್ನು ತಗೊತಾ ಇದ್ದೀವಿ, ಸರ್ವೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರಾದರೂ ಮಾಜಿ ದೇವದಾಸಿ ಈಗಾಗಲೇ ಸಮೀಕ್ಷೆ ಪಟ್ಟಿಯಲ್ಲಿದ್ದು ಮರಣ ಹೊಂದಿದ್ರೆ ಅಂಥವರು ಏನೇನು ಮಾಹಿತಿಯನ್ನು ಅಥವಾ ದಾಖಲೆಯನ್ನು ತರಬೇಕು ಅಂಥೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಆಯ್ತರಮ್ಮ? ಮೊದಲನೇದಾಗಿ ಆ ಮಾಜಿ ದೇವದಾಸಿ ಮರಣ ಹೊಂದಿರತಕ್ಕಂಥ ಮರಣ ಪ್ರಮಾಣ ಪತ್ರ, ಹೌದಾ? ಮರಣ ಪ್ರಮಾಣ ಪತ್ರ ಮತ್ತು ಈ ಹಿಂದೆ ಸಮೀಕ್ಷೆಯಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ಸಮೀಕ್ಷೆ ಪಟ್ಟಿಯ ಕ್ರಮ ಸಂಖ್ಯೆ ನಿಮ್ಮ ಹತ್ರ ಅದು ಸರ್ಟಿಫೈಡ್ ಇರುತ್ತೆ. ಆ ಮಾಜಿ ದೇವದಾಸಿ ಸತ್ತೋಗಿದ್ರು ಕೂಡ ಅವ್ರಿಗೂ ಒಂದು ಸರ್ಕಾರದಿಂದ ದೃಢೀಕೃತ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಆ ಪ್ರಮಾಣ ಪತ್ರ, ಓಕೆ, ಮರಣ ಪ್ರಮಾಣ ಪತ್ರ, ಆ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರ ಆಧಾರ್ ಕಾರ್ಡ್ಗಳು, ಆಮೇಲೆ ಅವ್ರದ್ದು ಶಾಲಾ ದೃಢೀಕರಣ,
ಇವೆಲ್ಲ ಮಾಹಿತಿಗಳನ್ನು ನೀವು ತೆಗೆದುಕೊಂಡು ಬಂದು ನಮ್ಮ ಕಚೇರಿಯಲ್ಲಿ ಕುಂದಿಸ್ಬಿಟ್ಟು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಇದು ಒಂದನೇದು ಮಾನದಂಡ. ಯಾರ್ದಿದು? ಮರಣ ಹೊಂದಿದ ದೇವದಾಸಿ ಮಹಿಳೆಯರು. ಎರಡನೇ ಮಾನದಂಡ ಬಂದ್ಬಿಟ್ಟು ಈಗಾಗಲೇ ಸಮೀಕ್ಷೆ ಪಟ್ಟಿಯಲ್ಲಿದ್ದು ಜೀವಂತ ಇರುವ ದೇವದಾಸಿ ಮಹಿಳೆಯರಿಗೆ ಏನೇನು ಬೇಕು ಅಂತಂದರೆ, ಮೊದಲನೇದಾಗಿ ಅವ್ರದ್ದು ಆಧಾರ್ ಕಾರ್ಡ್ ಜೊತೆಗೆ ಅವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಕಡ್ಡಾಯವಾಗಿ ನೀವು ತೊಗೊಂಬರ್ಬೇಕಾಗುತ್ತೆ. ಯಾಕಂದರೆ ಇದು OTP ಬರುತ್ತೆ. OTP ಎಂಟ್ರಿ ಮಾಡಿದರೆ ಮಾತ್ರ ಮುಂದೆ ಸರ್ವೆ ಹೋಗುತ್ತೆ. ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆ. ಎರಡನೇದಾಗಿ ನಿಮ್ಮದು ವಯಸ್ಸಿನ ದೃಢೀಕರಣಕ್ಕೆ 3 ಮಾನದಂಡ ಕೊಟ್ಟಿದ್ದಾರಮ್ಮ. ಒಂದನೇದು, ನೀವೇನಾದರೂ ಓದಿದ್ರೆ ಶಾಲಾ ದೃಢೀಕರಣ ಅಥವಾ TC ಹಾಕ್ಬೋದು, ಇಲ್ಲ ಜನನ ಪ್ರಮಾಣ ಪತ್ರ ಇತ್ತು ಅಂದರೆ ಜನನ ಪ್ರಮಾಣ ಪತ್ರ ಹಾಕ್ಬೋದು. ಇವು 3 ಇರಲಿಲ್ಲ ನಮ್ಮ ಹತ್ರ ಅಂದಾಗ ಡಿಸ್ಟಿಕ್ ಸರ್ಜನ್, ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರವನ್ನು ತಗೋಬೇಕಾಗುತ್ತೆ. ಕ್ಲಿಯರ್ ಆಯ್ತಮ್ಮ? ಇವು 3 ದಾಖಲೆಗಳನ್ನು ತಗೊಂಬರ್ಬೇಕಾಗುತ್ತೆ. ಇಷ್ಟು ನಿಮ್ಮದು. ಆಮೇಲೆ ನಿಮ್ಮ ಕುಟುಂಬದ ಸದಸ್ಯರದೆಲ್ಲ ಆಧಾರ್ ಕಾರ್ಡ್ಗಳು, ಅವ್ರದ್ದೆಲ್ಲ ಮಾಹಿತಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಮಕ್ಕಳು ಇರ್ಬೋದು, ಮೊಮ್ಮಕ್ಕಳೂ ಇರ್ಬೋದು, ಮೊಮ್ಮಕ್ಕಳನ್ನೂ ಸಹ ತೊಗೊತಾ ಇದ್ದೀವಿ. ಅವ್ರದ್ದೆಲ್ಲ ಮಾಹಿತಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಈ ಜೀವಂತ ಇರೋ ಮಾಜಿ ದೇವದಾಸಿಯರು ಸಲ್ಲಿಸಬೇಕಾಗುತ್ತೆ. ಈಗ ಮೂರನೇದಾಗಿ, ಸಮೀಕ್ಷೆ ಪಟ್ಟಿಯಲ್ಲಿ ಇರೋದಿಲ್ಲ ಆಯಿತಾ, ಬಟ್ ಅವ್ರು ನಿಜವಾದ ದೇವದಾಸಿಯರು, ಸಮೀಕ್ಷೆ ಪಟ್ಟಿಯಲ್ಲಿ ಕೈಬಿಟ್ಟು ಹೋದಂಥ ನಿಜವಾದ ದೇವದಾಸಿಯರಿಗೆ ಒಂದು ಅಪ್ಲಿಕೇಶನ್ನ ನಮ್ಮ ಆಫೀಸಲ್ಲೇ ಕೊಡ್ತೀವಿ. ಅದು ಒಂದು ಜೆರಾಕ್ಸ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಬಂದ್ಬಿಟ್ಟು ಒಂದು ಮಾಜಿ ದೇವದಾಸಿಯ ಆಧಾರ್ ಕಾರ್ಡು, ಅವ್ರದ್ದು ವಯಸ್ಸಿನ ದೃಢೀಕರಣ ಕಡ್ಡಾಯ. ಈಗ ಹೇಳಿದ್ನಲ್ಲ, ಈ 3ರಲ್ಲಿ ಯಾವುದಾದ್ರೂ ಒಂದಾದ್ರೂ ನೀವು ತೊಗೊಂಬರ್ಬೇಕಾಗುತ್ತೆ. ನೆಕ್ಸ್ಟ್ ಅವ್ರದ್ದು ಆಧಾರ್ ಕಾರ್ಡ್ ಜೊತೆಗೆ ಅವ್ರದ್ದು ಮೊಬೈಲ್ ಸಂಖ್ಯೆ. ಓಕೆ. ನೆಕ್ಸ್ಟ್ ಆ ಕುಟುಂಬದಲ್ಲಿರ್ತಕ್ಕಂಥ ಮೆಂಬರ್ಸ್ದು ಆಧಾರ್ ಕಾರ್ಡ್, ವಂಶವೃಕ್ಷನೂ ಬೇಕಾಗುತ್ತೆ. ಈಗ ಹೊಸ ಸೇರ್ಪಡೆಗೆ ಮಾತ್ರ ವಂಶವೃಕ್ಷ ಬೇಕು, ಹಳೇದು ಇದ್ದರೆ ಅವಶ್ಯಕತೆ ಇಲ್ಲ. ಇಷ್ಟು ಮಾಹಿತಿಯನ್ನು ತಗೊಂಬಂದು ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ CDPO ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಬಂದುಬಿಟ್ಟು ಇಲ್ಲೇ ಮಾಹಿತಿಯನ್ನು ನೀವೇ ಕೂತ್ಕೊಂಡು ಹಾಕಿಸ್ಬೇಕು. ನಾವು ಬಂದರೆ ನಡೆಯುತ್ತಾ, ಯಾರ ಮೂಲಕನಾದರೂ ಕಳಿಸ್ಬಹುದಾ ಅಂತ ನೀವು ಆವಾಗಲೇ ಇದು ದಲ್ಲಾಳಿಗಳು ಹೊರಗೆ ಬರ್ತಾರೆ. ಅಪ್ಲಿಕೇಶನ್ ನಾನು ಕೊಟ್ಬಿಡ್ತೀನಿ, ನೀನು ಮಾಡಿಸಿ ಬಂದ್ಬಿಡಪ್ಪ, ಇಷ್ಟು ಕೊಡ್ತೀನಿ ಅಂಥೇಳಿ ಬಂದಿದ್ದಾರೆ ನನ್ನ ಹತ್ರ ಕೆಲವೊಬ್ರು. ಅವ್ರಿಗೆ ಬರೋಕ್ಕೆ ಆಗ್ತಾ ಇಲ್ಲ ರೀ, ನನ್ನ ಹತ್ರ ಕೊಟ್ಟವ್ರೆ, ನಾನು ಮಾಡಿಸಿ ಹೋಗ್ತೀನಿ ಅಂಥೇಳಿನೂ ಕೆಲವೊಬ್ರು ಬಂದಿದ್ದಾರೆ. ಹಾಗಾಗಿ ನೀವು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಇದು ಭ್ರಷ್ಟಾಚಾರ ಅನ್ನೋದು. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡದೆ ನೀವೇ ಖುದ್ದಾಗಿ ಬಂದು, ಇವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ, ನಮ್ಮ ಕಚೇರಿಗೆ ಬಂದು ನಿಮ್ಗೇನು ಮಾಹಿತಿ ಬೇಕೋ ಇಬ್ಬರನ್ನ ನಾವು ನೇಮಕ ಮಾಡಿದ್ದೀವಿ. ನಿಮ್ಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ. ಅವರಿಂದ ನಿಮಗೆ ಸಮಸ್ಯೆ ಬಗೆಹರಲ್ಲ, ನಾನು ಇರ್ತೀನಿ, ನನ್ನ ನಂಬರಿಗೆ ನೀವು ಕಾಲ್ ಮಾಡ್ಬೋದು. ಭಾಳಷ್ಟು ಜನ ಆಲ್ರೆಡಿ ಮಾಡ್ತಿದ್ದಾರೆ. ಇನ್ನೂ ನಿಮಗೆ ಸಮಸ್ಯೆ ಬಂತು ಅಂದರೆ ನನ್ನ ನಂಬರ್ ಹಾಕಿದ್ದೀನಿ ಎಲ್ಲರಿಗೂ ಡಿಸ್ಪ್ಲೇಗೆ. ನನ್ನ ನಂಬರಿಗೆ ನೇರವಾಗಿ ಕಾಲ್ ಮಾಡಿ ಮಾಹಿತಿಯನ್ನು ತಗೋಬೋದು. ಇಲ್ಲಿ ಯಾವುದೇ ರೀತಿಯಿಂದ ಅವ್ಯವಹಾರಕ್ಕೆ ಅವಕಾಶ ಇರೋದಿಲ್ಲ. ನೀವಾಗೆ ವೈಯಕ್ತಿಕವಾಗಿ ಮತ್ತೆ ಯಾರಾದರ ಹತ್ರ ಹೋಗಿ ನೀವೇ ಅಲ್ಲಿ ಮಾಡಿಸ್ತೀನಿ ಇಲ್ಲಿ ಮಾಡಿಸ್ತೀನಿ ಅಂತ ಅವ್ರವ್ರಿಗೆ ನೀವಾಗೆ ದುಡ್ಡು ಕೊಟ್ಟರೆ ಅದಕ್ಕೆ ಕಚೇರಿ ಆಗಲಿ ಸರ್ಕಾರ ಆಗಲಿ ಹೊಣೆ ಅಲ್ಲಮ್ಮ. ಸ್ಪಷ್ಟವಾಗಿ ತಿಳ್ಕೊಳ್ರಿ ಆಯ್ತಾ? ಅದಕ್ಕೆ ಯಾರ ಹತ್ರನೂ ಹೋಗ್ಲಾರ್ದಂಗೆ ನೇರವಾಗಿ ಕಚೇರಿಗೆ ಬಂದು ಕಚೇರಿಯಿಂದ ಮಾಹಿತಿ ಪಡೆದು ಈ ಎಲ್ಲ ನಾನು ಹೇಳಿರ್ತಕ್ಕಂಥ ಅಗತ್ಯ ದಾಖಲೆಗಳನ್ನು ಪಡೆದು ನೀವೇ ಮುಂದೆ ಕೂತ್ಕೊಂಡು ಆ ಸರ್ವೆನ ಮಾಹಿತಿಯನ್ನ ಎಂಟ್ರಿ ಮಾಡಿಸ್ಬೇಕಾಗುತ್ತೆ. ಇದರಲ್ಲಿ ನಿಮಗೆ ಯಾರಾದರೂ ನಾನು ಮಾಡಿಸ್ತೀನಿ, ಅವ್ರ ಮೂಲಕ ಮಾಡಿಸ್ತೀನಿ ಅಂತ ಹೇಳಿ ಯಾರಾದರೂ ಬಂದರು ಅಂದರೆ ಅವ್ರಿಗೆ ಗೇಟ್ ಪಾಸ್ ಕೊಡಬೇಕು. ನಿಮ್ಮ ಅವಶ್ಯಕತೆ ಇಲ್ಲ, ನಮಗೆ ಗೊತ್ತಿದೆ ನಾವು ಎಲ್ಲಿ ಮಾಡಿಸ್ಕೋಬೇಕು ಅನ್ನೋದು ಅಂತ ಹೇಳಿ ಕಳಿಸಿ ಬಂದು ಶುಲ್ಕರಹಿತ ಇದು ಈ ಸಮೀಕ್ಷೆಯಲ್ಲಿ ಎಲ್ಲ ಭಾಗವಹಿಸಿ ಸರ್ಕಾರದ ಈ ಆಶಯವನ್ನು ನಾವು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇದಕ್ಕೆ ನಮ್ಗೆ ತಮ್ಮೆಲ್ಲರದ್ದು ಸಹಕಾರ ಅವಶ್ಯಕತೆ. ಥ್ಯಾಂಕ್ ಯು. ಮತ್ತೆ ತಮಗೇನಾದರೂ ಸಮಸ್ಯೆ ಆಗಿದ್ರೆ ಈಗಲೇ ಹೇಳ್ರಮ್ಮ.